ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ. ನನ್ನ ತಂಗಿಯವರು ಕೂಡ ಬಂದಿದ್ದಾರೆ. ದಸರಾಗೆ ಬಂದಿದ್ರಲ್ವ, ಇಲ್ಲೇ ಇದ್ದರು. ಮತ್ತೆ ಅವ್ರಿಗಿನ್ನ 2 ಡೇಸ್ ರಜೆ ಇದೆ, ಅದಕ್ಕೆ ಇರಿ ಅಂತ ಇಸ್ಕೊಂಡಿದ್ದೀವಿ. ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಅಂದರೆ ಬಲ್ಮುರಿ ಎಡ್ಮುಡಿ ಹೋಗೋಣ ಅಂದ್ಕೊಂಡಿದ್ದೀವಿ. ನಾವು ನೋಡೇ ಇಲ್ಲ ಬಲ್ಮುರಿ ಎಡ್ಮುರಿ ನಾನು ನೋಡಿಲ್ಲ, ಯಾವಾಗಲೂ ನೋಡಿಲ್ಲ, ಹೋಗೂ ಇಲ್ಲ. ಅದಕ್ಕೋಸ್ಕರ ಇವಾಗ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಹೇಗಿದೆ ಫಾಲ್ಸು, ಮಕ್ಕಳೆಲ್ಲ ಆಟ ಆಡ್ಬೋದಾ ಅಲ್ಲಿ ಅನ್ನೋದನ್ನ ನೋಡೋಣ. ಬನ್ನಿ ಹೋಗೋಣ. ನಾವಿವತ್ತು ಬಲ್ಮುರಿಗೆ ಹೋಗ್ತಿದ್ದೀವಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಮತ್ತೆ ನಾನು ಫೋನ್ ಸರಿ ಮಾಡ್ಕೊಂಡೆ ಒಂದು ಸ್ವಲ್ಪ. ಪರವಾಗಿಲ್ಲ ಇವಾಗ ಅಂತ, ಪರವಾಗಿಲ್ಲ. ಚೆನ್ನಾಗಿ ಕಾಣಿಸ್ತೇವೆ. ನನ್ನ ಯೂಟ್ಯೂಬ್ ಚಾನಲ್ಲು ಇವತ್ತಿಗೆ 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ್ದಾರೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ತುಂಬಾ ಥ್ಯಾಂಕ್ ಯು, ಧನ್ಯವಾದಗಳು ಎಲ್ರಿಗೂ. ಮತ್ತು ನಾವಿವತ್ತು ಬಲ್ಮುರಿಗೆ ಹೋಗ್ತಿದ್ದೀವಿ ಅಂತ ಆಗಲೇ ಹೇಳಿದ್ದೆ. ಹೋಗ್ತಾ ಇದ್ದೀವಿ, ಇನ್ನೂ ರೀಚ್ ಆಗಿಲ್ಲ, ಇನ್ನೊಂದು 2 ಕಿಲೋಮೀಟರ್ಸ್ ಇರ್ಬೋದೇನೋ ಅಷ್ಟೇ. ನಾವು ಫಸ್ಟ್ ಟೈಮ್ ಫ್ರೆಂಡ್ಸ್ ಇಷ್ಟು ದಿನ ಇಲ್ಲೇ ಓಡಾಡ್ತಿದ್ರು, ಬಲ್ಮುರಿ ಎಡ್ಮುರಿ ಎಲ್ಲ ನೋಡೇ ಇಲ್ಲ. ಇವತ್ತು ಬಂದಿದ್ದೀವಿ. ಯಾಕಂದರೆ ನಮಗೆ ಒಬ್ಬೊಬ್ಬರೇ ಹೋಗೋಕ್ಕೆ ಇಷ್ಟ ಇಲ್ಲ, ಯಾರು ಬಂದಾಗಷ್ಟೇ ಹೋಗ್ತೀವಿ. ನನ್ನ ತಂಗಿ ಜೊತೆನೇ ಜಾಸ್ತಿ ಹೋಗೋದು ಎಲ್ಲ ಕಡೆ. ಅದಕ್ಕೆ ಇವಾಗ ಒಂದು ಸ್ವಲ್ಪ ಟ್ರಾಫಿಕ್. ನಾವು ಬಲ್ಮುರಿಗೆ ಎಂಟ್ರಿ ಆಗ್ತಿದ್ದಂಗೆ ಅಲ್ಲಿ ಪಾರ್ಕಿಂಗ್ ಚಾರ್ಜ್ ಅಂತ ತಗೊಂತಾರೆ. ಅದು ಪಂಚಾಯತಿಗೆ ಸೇರ್ಕೊಳ್ಳುತ್ತೆ ಅಲ್ವಾ, ಇಲ್ಲಾದ್ರೆ ಟೋಲ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾರಲ್ಲ, ಆ ತರನೇ ಇದೊಂದು ಟ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವಾಗ ಎಲ್ಲ ಹಳ್ಳಿಗಾಡಲ್ಲೂ ಅಷ್ಟೇ. ಇವಾಗ ಮೀನಾಕ್ಷಿಪುರ ಕಡೆ ಹೋಗ್ತೀವಿ ಅಂದ್ರೂ ಅಲ್ಲೂ ಕೂಡ ಹಾಗೆ ಮಾಡ್ತಾರೆ. ಒಂದ್ ಸ್ವಲ್ಪ ಪಾರ್ಕಿಂಗಿಗೆ ಅಂತ ಸ್ಪೇಸ್ ಇರುತ್ತಲ್ವಾ, ಅದನ್ನೇ ಕೊಟ್ಬಿಟ್ಟು ಅಲ್ಲೂ ಕೂಡ 40 ರುಪೀಸ್ ತಗೊಂತಾರೆ ಒಂದ್ ಗಾಡಿಗೆ. ಅದೆಲ್ಲ ತಗೊಂಡು ನಾವು ಮುಂದೆ ಬಂದ್ವಿ. ಇಲ್ಲಿ ದೇವಸ್ಥಾನ ಕೂಡ ಹೋಗ್ಬೋದು. ದೇವಸ್ಥಾನ ಕೂಡ ಇತ್ತು ಅಲ್ಲಿ, ಆದ್ರೆ ನಾವು ಹೋಗಂಗಿರ್ಲಿಲ್ಲ, ಅದಕ್ಕೋಸ್ಕರ ನಾನು ಹೋಗ್ಲಿಲ್ಲ. ಮಕ್ಳ ಜೊತೆ ವಾಟರ್ ಆಟ ಆಡ್ಸ್ಕೊಂಡು ಹೋಗೋಣ ಮಕ್ಳಿಗೆಲ್ಲ ಅಂತ ಬಂದಿದ್ವಿ. ಅಷ್ಟರಲ್ಲಿ ನನ್ನ ತಂಗಿಯವರು ಅದ್ ಯಾವಾಗ ತಗೊಂಬಂದ್ರು ಅಂತಾನೆ ಗೊತ್ತಿಲ್ಲ, ಕೇಕ್ ಎಲ್ಲ ತಗೊಂಬಂದಿದ್ರು. ಯಾಕಂದ್ರೆ ಮಾರನೇ ಬೆಳಿಗ್ಗೆ ನನ್ನ ಬರ್ಡೇ ಇತ್ತು, ಅಕ್ಟೋಬರ್ 5ಗೆ. ನಾವು ಹೋಗಿದ್ದು 4th ಅಕ್ಟೋಬರಿಗೆ. ಅದಕ್ಕೋಸ್ಕರ ಅವ್ರು ಕೇಕ್ ಎಲ್ಲ ತಗೊಂಬಂದ್ಬಿಟ್ಟು ಫಸ್ಟೇ ಕಾರಲ್ಲೆಲ್ಲ ಇಟ್ಕೊಂಡ್ಬಿಟ್ಟಿದ್ದಾರೆ, ನನಗೆ ಗೊತ್ತೇ ಇರ್ಲಿಲ್ಲ. ಅದಾದ್ಮೇಲೆ ಕಾರ್ ಇಳಿದ್ಬಿಟ್ಟು ಬರ್ಬೇಕಾದ್ರೇನೆ ಕೇಕ್ ತಗೋ ಸಿಕ್ಕಿ ಅಂತ ನನ್ನ ಮಗಳು ಹೇಳ್ತಾ ಇದ್ಲು. ಅವಾಗ್ಲೇನೆ ಗೊತ್ತಾಗಿದ್ದು ನನಗೆ, ನಾಳೆ ಅವ್ರು ಯಾವಾಗ್ಲೂ ಕಟ್ ಮಾಡಿಸಿ ಹೋಗ್ತಾರೆ ಊರಿಗೆ ಹೋಗುವಾಗ. ದಸರಾಗ್ ಬಂದಿರ್ತಾರಲ್ವಾ, ಆ ಟೈಮಲ್ಲೇ ಆಗಿರೋದ್ರಿಂದ ಕಟ್ ಮಾಡಿಸ್ಬಿಟ್ಟು ಹೋಗ್ತಾರೆ. ಅದಕ್ಕೆ ಈ ವರ್ಷನೂ ಇವತ್ತು ಹೊರಟ್ಬಿಟ್ಟಿದ್ರು ಆಲ್ರೆಡಿ ಅವ್ರು, ಸಂಜೆ ಹೋಗ್ತೀವಿ ಅಂತ. ಬಿಸಿಲು ಫ್ರೆಂಡ್ಸ್, ತುಂಬಾ ಬಿಸಿಲು. ಪಾಪು ತುಂಬಾ ಎಕ್ಸೈಟ್ ಆಗಿದ್ದಾನೆ ನೀರಲ್ಲಿ ಹೋಗಕ್ಕೆ. ನಮ್ಮ ಚೋಟು ನಾನು ಇವತ್ತು ನೋಡ್ಲೇ ಇಲ್ಲ, ಯಾವ್ಯಾವ್ದೋ ಡ್ರೆಸ್ ಹಾಕೊಂಡ್ಬಂದ್ಬಿಟ್ಟೈತದು. ತುಂಬಾ ಬಿಸಿಲಿತ್ತು. ನಾನು ಕ್ಯಾಪ್ ಬೇರೆ ತಗೊಂಡ್ಬಂದಿರ್ಲಿಲ್ಲ, ಮರ್ತ್ಕೊಂಡ್ಬಿಟ್ಟಿದ್ದೆ. ಇವಾಗಂತೂ ದಸರಾ ಟೈಮಲ್ಲಿ ಎಲ್ಲಾ ಕಡೆ ಓಡಾಡಿ ಫುಲ್ ಫೇಸ್ ಎಲ್ಲ ಖರಾಬ್ ಆಗ್ಬಿಟ್ಟೈತೆ. ಖರಾಬ್ ಅಂದ್ರೆ ಫೇಸ್ ಎಲ್ಲ ಫುಲ್ ಸ್ವಲ್ಪ ಡಾರ್ಕ್ ಸ್ಪಾಟ್ಸ್ ಎಲ್ಲ ಬಂದಿದೆ, ಬ್ಲಾಕ್ ತರ ಆಗ್ತಾ ಇದೆ. ಮತ್ತೆ ಫೇಸ್ ಎಲ್ಲ ರಿಕವರ್ ಮಾಡ್ಕೊಬೇಕು. ಇವಾಗಂತೂ ಟೈಮೇ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಬಿಲ್ಕುಲ್ ಟೈಮ್ ಸಿಗಲ್ಲ ನನಗೆ. ಮನೆಯೆಲ್ಲ ಕೆಲಸ ಮುಗಿಸ್ಬಿಟ್ಟು ಎದ್ಬಿಟ್ಟು ಹೊರಗಡೆ ಹೋಗೋದೇ ಆಗಿದೆ. ಪ್ರತಿದಿನ ಹೊರಗಡೆ ಹೋಗಿ ಎಂಜಾಯ್ ಮಾಡ್ತಾ ಇದೀವಿ. ನೋಡಿ, ಈ ತರ ತೆಪ್ಪದಲ್ಲೆಲ್ಲ ಹೋಗ್ಬೋದು. ಮತ್ತೆ ತೆಪ್ಪಾಗೆ ಹೋಗಕ್ಕೆ ಒಬ್ರಿಗೆ ದೊಡ್ಡವರಿಗೆ 100 ರುಪೀಸ್ ಚಾರ್ಜ್ ಮಾಡ್ತಾರೆ, ಮಕ್ಕಳಿಗೆ 50 ರುಪೀಸ್ ಚಾರ್ಜ್ ಮಾಡ್ತಾರೆ. ಅದು ತುಂಬಾನೇ ಚೆನ್ನಾಗಿತ್ತು ಹೇಳ್ಬೇಕು ಅಂತ ಅಂದ್ರೆ. ಫಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ. ಈ ತರ ಹೋಗೋದೆಲ್ಲ ಭಯ, ನೀರಲ್ಲಿ ಹೋಗಕ್ಕೆಲ್ಲ ಈ ತರ ಎಲ್ಲ ಭಯ ಆಗುತ್ತೆ ತುಂಬಾ. ಚಿಕ್ಕವಳಿದ್ದಾಗ ತುಂಬಾನೇ ಎಂಜಾಯ್ ಮಾಡ್ತಿದ್ವಿ, ಮತ್ತೆ ಹೋಗ್ಬೇಕು ಅನ್ನಿಸ್ತಾ ಇತ್ತು. ಆದ್ರೆ ಇವಾಗಂತೂ ಸಖತ್ ಭಯ ಪಡ್ತೀನಿ. ಮಕ್ಳಿರ್ತಾರಲ್ವಾ, ಅದಕ್ಕೋಸ್ಕರ ಭಯ ಆಗುತ್ತೆ. ನಮ್ದೇನಿಲ್ಲ ಅಲ್ವಾ, ಅದಕ್ಕೆ. ಅದಾದ್ಮೇಲೆ ಏನ್ ಭಯ ಇಲ್ಲ ಮೇಡಮ್, ಇಲ್ಲಿ ನೀರೆಲ್ಲ ಜಾಸ್ತಿ ಇಲ್ಲ, ಸ್ವಲ್ಪನೇ ಇರೋದು, ಕಾಲ್ಮಟ್ಟಕ್ಕೆ ನಡ್ಕೊಂಡು ಹೋಗ್ಬೋದು ಅಲ್ಲಿವರೆಗೂ. ಅಲ್ಲಿ ಅಷ್ಟೇನೆ. ಬನ್ನಿ ಹೋಗ್ಬೋದು ಅಂತ ನನಗೆ ಧೈರ್ಯ ಕೊಟ್ರು. ನನ್ನ ತಂಗಿನೂ ಕೂಡ ಹೇಳಿದ್ಲು ಏನಿಲ್ಲ ಬಾ ಹೋಗೋಣ ಅಂತ. ಮಕ್ಳೆಲ್ಲ ತುಂಬಾನೇ ಖುಷಿ ಪಡ್ತಾ ಇದ್ರು ಅಲ್ಲಿ ಹೋಗಕ್ಕೆ. ಅಲ್ಲಿ ಹೋದ್ಮೇಲೆ ನನ್ನ ಮಗಳು ಹೇಳಿ ತಪ್ಪಾದಲ್ಲಿ ಕೇಕ್ ಕಟ್ ಮಾಡ್ಸೋಣ ಅಂತ ನಮ್ಮನೆ ಎಲ್ರುನು ಅವರೆಲ್ಲ ಡಿಸೈಡ್ ಮಾಡಿದ್ರು. ನನ್ನ ತಂಗಿ ಹಸ್ಬೆಂಡ್ ಆಗಿರ್ಬೋದು, ನನ್ನ ತಂಗಿ ಆಗಿರ್ಬೋದು. ನೀರಲ್ಲಿ ತೆಪ್ಪದಲ್ಲಿ ಹೋಗಕ್ಕೆ ಸಖತ್ ಮಜಾ ಬರ್ತಾ ಇತ್ತು. ಅಲ್ಲೆಲ್ಲ ಹೋದ್ವಿ. ಅದಾದ್ಮೇಲೆ ಸ್ವಲ್ಪ ಮುಂದೆ ಹೋದ್ಮೇಲೆ ಸ್ವಲ್ಪ ದಡಕ್ ಕರ್ಕೊಂಡ್ ಮುಂದೆ ಹೋದ್ಮೇಲೆ ಯಾರು ಇರಲ್ಲ ಅಲ್ವಾ, ಆ ಪ್ಲೇಸಿಗೆ ಕರ್ಕೊಂಡ್ ಬಂದ್ರು. ಅಲ್ಲೂ ಕೂಡ ದಡದಲ್ಲಿ ಏನ್ ಅಷ್ಟೊಂದ್ ನೀರ್ ಇರ್ಲಿಲ್ಲ. ನಾವ್ ಅಲ್ಲೇನೆ ಕೇಕ್ ಕಟ್ ಮಾಡೋಣ ಅಂತ ನಾನೇ ವಿಡಿಯೋಸ್ ಎಲ್ಲ ಮಾಡ್ಕೊಡ್ತೀನಿ ಅಂತ ಅಣ್ಣ ಹೇಳ್ತಾ ಇದ್ರು. ನನಗೆ ಹತ್ತುವಾಗ ಸ್ವಲ್ಪ ಭಯ ಆಯ್ತು, ಯಾಕಂದ್ರೆ ನಾವ್ ಇಬ್ರು ಒಟ್ಟಿಗೆನೆ ಕಾಲಿಟ್ಟಿದ್ರಿಂದ ಹಿಂಗ ಆಗ್ಬಿಡ್ತಾ ದೋಣಿ, ಅದಕ್ಕೋಸ್ಕರ ಸ್ವಲ್ಪ ಭಯ ಆಯ್ತು. ಅದಾದ್ಮೇಲೆ ಏನು ಅನಿಸ್ಲಿಲ್ಲ, ಎಲ್ರು ಕೂಡ ಕೂತ್ಕೊಂಡ್ವಿ. ಅವ್ರು ಬ್ಯಾಲೆನ್ಸಿಂಗ್ ಆಗಿ ಕೂರ್ಸಕ್ಕೆಲ್ಲ ಗೊತ್ತಿರುತ್ತೆ ಅವರಿಗೆ, ಇಷ್ಟು ವರ್ಷದಿಂದ ಅವರೆಲ್ಲ ಮಾಡ್ತಾ ಇರ್ತಾರಲ್ವಾ.
ಅದಾದ್ಮೇಲೆ ನಾವು ತುಂಬಾನೇ ಎಂಜಾಯ್ ಮಾಡಿದ್ವಿ ಇವತ್ತಿನ ದಿನನ. ತೆಪ ಓಡಿಸ್ತಾರಲ್ಲ ಅವರೇನೆ ನಮಗೆ ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡ್ಕೊಟ್ರು. ಎಷ್ಟು ಖುಷಿ ಅನ್ಸ್ತು ಅಂದ್ರೆ ನಿಜವಾಗ್ಲೂ ನನ್ನ ಫಸ್ಟ್ ಬರ್ಡೇ ನಾನು ಇಷ್ಟೊಂದು ಎಂಜಾಯ್ ಮಾಡಿರೋದು ಮತ್ತೆ ಹೊರಗಡೆ ಸೆಲೆಬ್ರೇಟ್ ಮಾಡ್ಕೊಂಡಿರೋದು, ಅದು ನೀರಿನ ಮಧ್ಯೆ ಸೆಲೆಬ್ರೇಟ್ ಮಾಡ್ಕೊಂಡಿರೋದು ಸಖತ್ ಖುಷಿ ಆಯ್ತು. ಎಲ್ರು ಕೂಡ ತುಂಬಾನೇ ಎಂಜಾಯ್ ಮಾಡಿದ್ವಿ ಇವತ್ತಿನ ದಿನನ. ತುಂಬಾನೇ ಸ್ಪೆಷಲ್ ಆಗಿತ್ತು ಈ ವರ್ಷ ನನ್ನ ಬರ್ಡೇ. ಲೈಫ್ ಜಾಕೆಟ್ ಇಲ್ವಾ? ಎಲ್ಲ ಈ ಕಡೆ ಮುದ್ದಮ್ಮ ಹಾಯ್ ಮಾಡು. ಇದು ಅಲ್ಲೂ ಸೇಮ್ ಅಣ್ಣ. ಅಲ್ಲ ಬೋಟಿಂಗ್ ಇದೆಯಾ? ತುಂಬಾನೇ ಜನ ಇದ್ರು, ತುಂಬಾ ಜನ ಎಂಜಾಯ್ ಮಾಡ್ತಾ ಇದ್ರು. ಎಷ್ಟು ಜನ ಬಂದಿದ್ರು ಅಂದ್ರೆ ಆ ಕಡೆ ಸೈಡ್ ಅಲ್ಲೆಲ್ಲ ನಾವ್ ಅಷ್ಟೊಂದು ಆ ಕಡೆ ಸೈಡಿಗೆಲ್ಲ ಹೋಗ್ಲಿಲ್ಲ. ತುಂಬಾನೇ ಮಕ್ಳಿದ್ರಲ್ವಾ, ಮಧ್ಯದಲ್ಲೆಲ್ಲ ಕರ್ಕೊಂಡು ಹೋಗೋದ್ ಬೇಡ ಅಂತ. ಅದಾದ್ಮೇಲೆ ಮಧ್ಯ ಬರ್ತಾ ಬರ್ತಾ ಆಕಾಶ ಎಲ್ಲ ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು, ಎಷ್ಟು ಬ್ಯೂಟಿಫುಲ್ ಅನಿಸ್ತಾ ಇತ್ತು. ನೀರು ಮತ್ತೆ ಆಕಾಶ ಎರಡೂ ನೋಡ್ಲಿಕ್ಕೂ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಫೋಟೋಸ್ ವಿಡಿಯೋಸ್ ಕೂಡ ಅಷ್ಟು ಚೆನ್ನಾಗಿ ಬರ್ತಾ ಇತ್ತು. ನನ್ಗಂತೂ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ, ಇವತ್ತಿನ ದಿನ ಹೇಳಕ್ಕೆ ಆಗಲ್ಲ, ಅಷ್ಟು ಖುಷಿ ಆಗ್ತಾ ಇತ್ತು. ಬೇಡ ಬೇಡ ಕೂತ್ಕೊಳ್ಳಿ, ನೀವು ಏನಿಲ್ಲ. ಸೈಡಲ್ಲಿ ಇರುತ್ತೆ, ಅಗ್ದಲ್ಲಿ ಒಳ್ಳೆ ಗ್ರ್ಯಾಂಡ್ ಆಗಿ ವಿಡಿಯೋ ಮಾಡ್ಕೊಡ್ತೀವಿ. ನಾವು ಇಷ್ಟೆಲ್ಲ ಇಷ್ಟು ಮಾಡಿರಲಿಲ್ಲ, ಎಕ್ಸ್ಪೀರಿಯನ್ಸ್ ಹೇಳ್ತಾರೆ. ವಿಡಿಯೋ ಮಾಡ್ಕೊಡ್ತಾರೆ ಅವರೇ. ಹಾಕೊಂಬಿಡಿ ಇದಕ್ಕೆ. ಮುಸ್ಲೆ ಇಲ್ವಾ? ನಾವೆಲ್ಲ ಹಾಕೋದು ಅಲ್ಲ, ಯಾಕೆಲ್ಲ ಅಲ್ಲಿವರೆಗೂ ಕೂತಿರ್ಬೇಕು. ಬೇಬಿ ಬಾರ ಬಿಡ್ಬೇಡ, ಸ್ಟ್ರೈಟಾಗಿ ಕೂತ್ಕೊಳ್ ಬೇಬಿ. ನನ್ ಬರ್ಡೇ ಸೆಲೆಬ್ರೇಷನ್ ನಾಳೆ ಇರೋದು, ಆದ್ರೆ ಇವರು ಗೊತ್ತಿಲ್ಲದೆ ಕೇಕ್ ತಗೊಂಡ್ಬಂದ್ಬಿಟ್ಟವ್ರೆ ಫ್ರೆಂಡ್. ನಾವು ಊರಿಗೆ ಹೋಗ್ತೀವಿ ಅಂತ ಪ್ರತಿ ವರ್ಷ ಕೇಕ್ ಕಟ್ ಮಾಡಿಸ್ಬಿಟ್ಟು ಹೋಗೋದು. ಈ ತರ ಎಲ್ಲ ಆಡಕ್ಕೆ ಇದಕ್ಕೆ ಇಷ್ಟ. ಸ್ಟಾರ್ಟ್. Happy birthday to you. Happy birthday to you. Happy birthday to you, dear Nicola. Happy birthday to you. May the good God bless you. May the good God bless you. God bless you. ಮಾಡಿ ವಿಡಿಯೋ ಮಾಡೆ. ಫೋಟೋ ಕ್ಲಿಕ್ ಮಾಡೋಣ ಸೈಡಲ್ಲಿ. ಅಲ್ಲ ಚೋಟು ಚೆನ್ನಾಯ್ತು ಮಗಳಮ್ಮ, ಸುಮ್ಮನೆ ಇರಮ್ಮ. ಬಾವು ಕೂಡ ತಿನ್ಲಿ. ಗುಬಾರ್ತ
ಆಯ್ತಾ? ಬೇಡ, ಇನ್ನೊಂದ್ಸರಿ ಸುತ್ತಿದ್ರ ಮೇಲೆ ಬಾಯಲ್ಲಿರೋ ಕೇಕ್ ಎಲ್ಲ ಕೆಳಗಡೆ ನೋಡಿದ್ರಿ ಇಲ್ವಾ ಎಷ್ಟು ಚೆನ್ನಾಗಿ ನಾವು ಎಂಜಾಯ್ ಮಾಡ್ತಿದ್ವಿ ಅಂತ. ಅಲ್ಲೇ ಅದು ಸೈಡ್ ಅಲ್ಲಿ ಗಿಡ ಮರಗಳೆಲ್ಲ ಇತ್ತಲ್ಲ, ಅಲ್ಲಿ ಏನಂತಾರೆ ಗಿಡ ಗೂಡೆಲ್ಲ ಕಟ್ತಾ ಇತ್ತು. ಅದನ್ನಂತೂ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿತ್ತು. ಅರ್ಧ ಕಟ್ಟಿತ್ತು, ಇನ್ನ ಒಂದ್ ಸ್ವಲ್ಪ ಕಟ್ಬೇಕಿತ್ತು. ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಂದ್ರೆ ಈ ತರ ಇತ್ತು ನಮ್ದು ದಿನ ಇವತ್ತು. ಇದಾದ್ಮೇಲೆ ನಾವು ತುಂಬಾನೇ ಚೆನ್ನಾಗಿತ್ತು. ಅದು ರೌಂಡ್ಸ್ ಎಲ್ಲ ಹೊಡಿಸ್ತಾರಲ್ಲ, ಅದೆಲ್ಲ ಸಖತ್ತಾಗಿತ್ತು. ನಿಜವಾಗ್ಲೂ ಈ ತರದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು ಅಂತ ಅನ್ಸ್ಬಿಡುತ್ತೆ. ಹತ್ಬೇಕಾರೆಲ್ಲ ಭಯ ಆಗ್ತಿತ್ತು, ಅದಾದ್ಮೇಲೆ ಏನಿಲ್ಲ, ನಾರ್ಮಲ್ ಆಗಿತ್ತು. ತುಂಬಾನೇ ಚೆನ್ನಾಗಿತ್ತು. ಎಷ್ಟು ಸರಿ ತುಂಬಾ ಅಂತ ಹೇಳ್ತೀನೋ ಗೊತ್ತಿಲ್ಲ ನಾನು ವಿಡಿಯೋ ಮಾಡುವಷ್ಟರಲ್ಲಿ. ಪಾಪು ಕೂಡ ಹೋಗೋದ್ ಬೇಡ ಅಂತಿದ್ದ. ಅದಾದ್ಮೇಲೆ ನೀರೆಲ್ಲ ಆಟ ಆಡೋದಂದ್ರೆ ಅವ್ರಿಗೆ ಸಖತ್ ಇಷ್ಟ. ಹತ್ರ ಬರ್ತಿದ್ದಂಗೆ, ದೋಣಿಯಿಂದ ಇಳಿತಿದ್ದಂಗೆನೆ ಅವ್ರಿಗೆ ನೀರಲ್ಲಿ ಆಟ ಆಡ್ಬೇಕಮ್ಮ ಅಂತ ಇದ್ರು. ನೀರಲ್ಲಿ ಕೂಡ ಆಟ ಆಡ್ಸೋಣ ಒಂದ್ ಸ್ವಲ್ಪ ಟೈಮ್ ಅಂತ ನಾವು ಆಲ್ರೆಡಿ ಬಟ್ಟೆಗಳೆಲ್ಲ ತಗೊಂಬಂದ್ಬಿಟ್ಟಿದ್ವಿ. ನಾವು ಹೋದ್ ವರ್ಷ ಅಲ್ಲ, ಇವಾಗ ಒಂದ್ ಸ್ವಲ್ಪ ದಿನದ ಹಿಂದೆನೆ ಇದಕ್ ಹೋಗಿದ್ವಲ್ಲ ಮೀನಾಕ್ಷಿಪುರಕ್ಕೆ. ಅಲ್ಲಿ ಬಟ್ಟೆ ಎಲ್ಲ ತಗೊಂಡೋಗಿರ್ಲಿಲ್ಲ. ಅದೇ ಬಟ್ಟೆಲೆಲ್ಲ ಆಟ ಆಡ್ಕೊಂಡು ಅದೇ ಬಟ್ಟೆಲಿ ಹತ್ತಿ ಬಂದಿದ್ದಾಯ್ತು. ಈ ಸರಿ ಹಾಗೆ ಮಾಡೋದ್ ಬೇಡ ಅಂದ್ಬಿಟ್ಟು ನಾವು ಮನೇಲೇನೆ ಮಾತಾಡ್ಕೊಂಡು ದೊಡ್ಡವರು ಬಟ್ಟೆಗಳೆಲ್ಲ ತಗೋಬಿಡೋಣ, ಒಂದೊಂದು ಡ್ರೆಸ್ ಮಕ್ಳಿಗೆಲ್ಲ ಅವ್ರು ಆಟ ಆಡ್ತಾರೆ ಅಂತ ತಗೊಂಡ್ಬಿಟ್ಟಿದ್ವಿ. ಅದ್ರ ಜೊತೆಗೆ ನಮ್ಮ ಮನೆಯವ್ರು ಕೂಡ ಮಕ್ಳ ಜೊತೆ ಮಕ್ಳಾಗೇನೆ ಫುಲ್ಲು ಸ್ವಿಮ್ಮಿಂಗ್ ಎಲ್ಲ ಮಾಡ್ಕೊಂಡು, ಮಕ್ಳು ಕೂಡ ಆಟ ಆಡ್ಸ್ಕೊಂಡು, ಅವ್ರು ಕೂಡ ಆಟ ಆಡ್ಕೊಂಡು ಫುಲ್ ಎಂಜಾಯ್ ಮಾಡ್ತಾ ಇದ್ರು. ನಾನ್ ಮಾತ್ರ ಮಿಸ್ ಆದೆ ಅಂತ ಅನ್ನಿಸ್ತಾ ಇತ್ತು. ನನಗೂ ಕೂಡ ಆಟ ಆಡ್ಬೇಕು ಅಂತ ಅನ್ನಿಸ್ತಾ ಇತ್ತು. ನಾವಿವತ್ತು ಬಲ್ಮೂರಿಗೆ ಮಾತ್ರ ಹೋಗಿದ್ದು, ಟೈಮ್ ಆಗ್ಲಿಲ್ಲ ಮತ್ತೆ ಎಡಮೂರಿಗೆ ಹೋಗಕ್ಕೆ. ಆ ಕಡೆನೂ ಹೋಗ್ತೀವಲ್ಲ ಒಂದ್ಸರಿ ಯಾವಾಗಾದ್ರೂ, ಅವಾಗ ಮತ್ತೆ ಆಟ ಆಡೋ ಟೈಮಿಗೆ ಹೋಗೋಣ ಅಂತ ಅನ್ನಿಸ್ತು. ಪಾಪು ಅಂತೂ ಇಬ್ರು ಅಷ್ಟೇ, ಯಾರು ಕೂಡ ನೀರಿಗೆ ಹೋದ್ಮೇಲೆ ಮೇಲ್ ಬರಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಎಲ್ರು ಆಟ ಆಡ್ತಾ ಇದ್ರು. ಮಕ್ಳನ್ನೇ ನೀರಲ್ಲಿ ಬಿಡಬಾರ್ದಲ್ವಾ, ಅದಕ್ಕೋಸ್ಕರ ನನ್ನ ತಂಗಿ ಹಸ್ಬೆಂಡು, ನಮ್ಮ ಮನೆಯವರು 3 ಜನನು ಕೂಡ ಮಕ್ಳ ಹತ್ರನೇ ಇದ್ಕೊಂಡು ಆಟ ಆಡಿಸ್ತಾ ಇದ್ರು. ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು ಎಲ್ರು. ಪ್ರತಿ ಫ್ಯಾಮಿಲಿನೂ ಎಷ್ಟು ಎಂಜಾಯ್ ಮಾಡ್ತಿದ್ರು ಅಂದ್ರೆ, ಎಲ್ರು ಒಬ್ರು ಇಬ್ರಲ್ಲ, ಏನು ಒಂದೊಂದು ಫ್ಯಾಮಿಲಿ ಒಂದ್ 10-15 ಜನ ಅಷ್ಟು ಜನ ಬಂದಿದ್ರು. ಅಷ್ಟು ಎಂಜಾಯ್ ಮಾಡ್ತಿದ್ರು ಮಕ್ಳನ್ನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟು. ಪಾಪು ಅಂತೂ ನನಗೂ ಸ್ವಿಮ್ಮಿಂಗ್ ಮಾಡಿಸು, ಅಕ್ಕಾಗ್ ಮಾಡಿಸ್ದೆ ಅಲ್ವಾ ಅಂತ ಹೇಳ್ತಿದ್ನಂತೆ. ನಮ್ಮ ಮನೆಯವ್ರ ಮೇಲ್ ಬಂದ್ ಹೇಳ್ತಿದ್ರು, ಸ್ವಿಮ್ಮಿಂಗ್ ಮಾಡ್ಸು ಪಪ್ಪ ಅಂತ ಹೇಳ್ತಾ ಇದ್ದ ಅಂತ. ಅದಾದ್ಮೇಲೆ ಎಲ್ರಿಗೂ 3 ಜನಕ್ಕೂ ಕೂಡ ಸ್ವಿಮ್ಮಿಂಗ್ ಎಲ್ಲ ಮಾಡಿಸ್ತಾ ಇದ್ರು ನಮ್ಮ ಮನೆಯವರು.
ಅದಲ್ಲದೆ ಇಲ್ಲಿ ಊರಲ್ಲೇ ಒಂದು ಮಾರ್ಕೆಟಿಂಗ್ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಶಾಪ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ಇದು ಫಿಶ್ಗಳಾಗಿರ್ಬೋದು, ಎಗ್ ರೈಸ್ ಆಗಿರ್ಬೋದು, ಪ್ರತಿಯೊಂದು ಜ್ಯೂಸ್ಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಸಿಗುತ್ತೆ. ಆದ್ರೆ ತುಂಬಾನೇ ಎಕ್ಸ್ಪೆನ್ಸಿವ್ ಹೇಳ್ತಾ ಇದ್ರು ಅವರು, ತುಂಬಾನೇ ಜಾಸ್ತಿ ಹೇಳ್ತಾ ಇದ್ರು. ಇದಕ್ಕಿಂತ KRS ಬ್ಯಾಕ್ ವಾಟರ್, KRS ಡ್ಯಾಮ್ ಹತ್ರ ಮಾಡ್ತಾರಲ್ವಾ, ಅವರೇ ಪರವಾಗಿಲ್ಲ ಅಂತ ಅನಿಸ್ತು. ಅಲ್ಲಿ ನಾವು ಒಂದ್ಸರಿ ಆಲ್ರೆಡಿ ಫಿಶ್ ಎಲ್ಲ ತಿಂದು ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ಅಲ್ಲಿ ಪರವಾಗಿಲ್ಲ, ಬೆಟರ್ ಅನ್ನಿಸ್ತು. ಮತ್ತೆ ಇಲ್ಲಿ ಎಲ್ಲದಕ್ಕೂ ಫುಡ್ ಕಲರ್ ಹಾಕಿದ್ದಾರೆ ಅಂತ ಅನ್ನಿಸ್ತಿತ್ತು. ಎಲ್ಲ ಡಾರ್ಕ್ ಕಲರ್ ಕಾಣಿಸ್ತಾ ಇತ್ತು. ಫಿಶ್ ಗಳೆಲ್ಲ ಕಲಸಿ ಮಿಕ್ಸ್ ಮಾಡಿ ಮಸಾಲ ಎಲ್ಲ ಇಟ್ಟಿರ್ತಾರಲ್ವಾ, ಅದ್ರಲ್ಲಿ ನನಗೂ ಕೂಡ ಅಷ್ಟೊಂದೇನು ಇಲ್ಲಿ ತಿನ್ಬೇಕು ಅಂತ ಅನ್ನಿಸ್ಲಿಲ್ಲ. ಹೋದ್ವಿ ಫಸ್ಟ್ ಕೇಳೋಣ ಅಂತ. 250 ರುಪೀಸ್, 200 ರುಪೀಸ್, ಮತ್ತೆ ಇಲ್ಲಿ 60 ರುಪೀಸ್ಗೆಲ್ಲ ಸಿಗ್ತಾ ಇತ್ತು KRS ಹತ್ರ. ಅಲ್ಲಿ ನೋಡಿದ್ರೆ 80, 90, 100 ಆ ತರ ಹೇಳ್ತಾ ಇದ್ರು. ಅದಕ್ಕೋಸ್ಕರ ನಾವು ನನ್ನ ತಂಗಿಯವ್ರಿಗೆ ಹೇಳಿದ್ವಿ, ಅಲ್ಲಿನ ಒಂದು ಪ್ಲೇಸ್ ನೋಡಿದೀವಿ, ಆಲ್ರೆಡಿ ತಿಂದಿರೋದ್ರಿಂದ ನಮಗೆ ಗೊತ್ತಿದೆ ಅಲ್ಲಿ ಚೆನ್ನಾಗಿರುತ್ತೆ ಅಂತ. ಮತ್ತೆ ಮಕ್ಳಿಗೂ ಕೂಡ ಪಾನಿಪುರಿ ಎಲ್ಲ ಹತ್ರನೇ ಸಿಗೋದ್ರಿಂದ ಅಲ್ಲೇ ಕೂತ್ಕೊಂಡು ತಿನ್ಕೊಂಡು ಹೋಗೋಣ, ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳಿದ್ವಿ. ಹೋಗಿ ನೋಡಿ ಫಿಶ್ ತಿನ್ನಕ್ ಹೋಯ್ತಾ ಇದೀವಿ ಇವಾಗ. ಕ್ರಾಪ್ ನೋಡು. ಮತ್ತೆ ಇಲ್ಲಿ ನೀರಲ್ಲಿ ಆಟ ಆಡಕ್ಕೆ ಬಟ್ಟೆ ಎಲ್ಲ ಬೇಕಾದ್ರೆ ಇಲ್ಲೇ ತಗೊಬಹುದು. ಅಲ್ಲೂ ಕೂಡ ಶಾಪ್ಸ್ ಗಳೆಲ್ಲ ಇದೆ. ಐಸ್ ಕ್ರೀಮ್ ಶಾಪ್ ಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಇತ್ತು. ಆದ್ರೆ ನಾವು ಅಲ್ಲಿ ಹೋಗ್ತೀವಲ್ವಾ, ಬೇಡ ಅಂದ್ಬಿಟ್ಟು ಕೇಳಿದ್ವಿ. ನಾವು ಒಂದೆರಡು ಶಾಪ್ ಅಲ್ಲಿ ಕೇಳಿದ್ವಿ. ಮತ್ತೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ ಅದನ್ನೆಲ್ಲ ನೋಡ್ಲಿಕ್ಕೆ. ಸ್ವಲ್ಪ ಒಂದು ಕವರು ಅಲ್ಲಿ ಮುಚ್ಚಿರ್ಲಿಲ್ಲ ಅವರು. ಏನು ಇಲ್ಲ, ರೋಡಲ್ಲೆಲ್ಲ ಗಾಡಿಗಳೆಲ್ಲ ಓಡಾಡುತ್ತೆ, ಧೂಳೆಲ್ಲ ಡಸ್ಟ್ ಎಲ್ಲ ಹಾಗೆ ಕೂತ್ಕೊಳ್ಳುತ್ತೆ. ಮತ್ತೆ ಕಲರ್ ಎಲ್ಲ ಜಾಸ್ತಿ ಹಾಕಿದ್ರು. ಅದಕ್ಕೋಸ್ಕರ ನಾವು ಅಲ್ಲಿ ತಿನ್ನಕ್ ಹೋಗ್ಲಿಲ್ಲ, ಬೇರೆ ಕಡೆ ತಿನ್ಕೊಳ್ಳೋಣ ಅಂತ ಬಂದ್ವಿ. ಫಿಶು ತುಂಬಾ ದುಬಾರಿ ಇದೆ. ಹೊರಗಡೆ ಹೋಗ್ತಾ ಇದೀವಿ ನಾವು, ಅಲ್ಲೇ ತಿನ್ಕೊಳ್ಳೋಣ ಅಂತ. ನೋಡೋಣ, ಇವಾಗ ಹೊರಗಡೆ ಹೋಗೋಣ, ಅಲ್ಲೇ ತಿನ್ನೋಣ. KRS ಡ್ಯಾಮ್ ಹತ್ರ ಹೋಗೋಣ. ಅಷ್ಟೇ ಕಚ್ಚುತ್ತೆ ಅದು, ಕ್ರಾಪ್ ಕಚ್ಚುತ್ತೆ ಪಾಪ. ಅಲ್ಲಿಂದ ನಾವು ಹೇಳ್ದೆ ಅಂದ್ವಲ್ಲ, ನೋಡ್ತಾ ಇರ್ಬೋದು ಇಲ್ಲಿ ಏನ್ ಕಲರಿಂಗ್ ಇಲ್ಲ, ಏನಿಲ್ಲ. ನಾವು ಮನೇಲಿ ಯಾವ ತರ ಮಾಡ್ತೀವಿ ಮಸಾಲ, ಆ ತರನೇ ಮಾಡಿರ್ತಾರೆ. ಮತ್ತೆ ನೀಟಾಗೆಲ್ಲ ಕವರ್ ಮಾಡಿರ್ತಾರೆ, ಧೂಳೆಲ್ಲ ಡಸ್ಟ್ ಎಲ್ಲ ಹೋಗಿ ಕುತ್ಕೊಂಡಿರಲ್ಲ. ನೀಟಾಗಿ ಅನ್ನಿಸ್ತಾ ಇತ್ತು. ಅಲ್ಲಿ ಬಂದ್ವಿ. ತುಂಬಾನೇ ಫಿಶಸ್ ತಗೊಂಡ್ವಿ. ಎಲ್ರು ಕೂಡ ಒಂದೊಂದು ಫಿಶ್ ತಗೊಂಡ್ವಿ. ನನಗೆ ಈ ತರ ಸ್ಲೈಸ್ ಇಷ್ಟ ಆಗುತ್ತೆ, ಅದಕ್ಕೆ ನಾನು ಸ್ಲೈಸ್ ತಗೊಂಡೆ. ನನ್ನ ತಂಗಿನ ಮನೆಯವರು ಮತ್ತೆ ಅವ್ರ ಮನೆಯವರೆಲ್ಲ ಈ ತರ ದೊಡ್ಡ ಫಿಶ್ ತಗೊಂಡ್ರು. ಎಲ್ಲ ಕೂಡ ನೀಟಾಗಿ ಫ್ರೈ ಮಾಡಿ ಕೊಡಿ ಅಂತ ಹೇಳಿದ್ವಿ. ಇಲ್ಲಿ ತವಾ ಫ್ರೈ ಆಗಿರೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ. ಅಲ್ಲಿ ಬಲ್ಮುರಿ ಹತ್ರ ಆದ್ರೆ ಡೀಪ್ ಫ್ರೈ ಆಯಿಲ್ ಅಲ್ಲಿ ಹಾಕಿ ಮಾಡೋದು. ಮತ್ತೆ ಮಕ್ಕಳಿಗೆಲ್ಲ ಇಲ್ಲೇ ಪಕ್ಕದಲ್ಲೇ ಪಾನಿಪುರಿ, ಸೋಡಾ ಎಲ್ಲ ಸಿಗುತ್ತೆ, ಕಬ್ಬಿನ ಜ್ಯೂಸ್ ಪ್ರತಿಯೊಂದು ಸಿಗುತ್ತೆ. ನಾವು ಕೂಡ ಮಸಾಲೆ ಆಗಿರ್ಬೋದು, ಎಗ್ ರೈಸ್ ಆಗಿರ್ಬೋದು, ಮತ್ತೆ ಊಟಕ್ಕೆ ಹೋಗೋದು ಬೇಡ, ಇಲ್ಲೇ ಮುಗಿಸ್ಕೊಂಡು ಹೋಗ್ಬಿಡೋಣ. ಮತ್ತೆ ಏನು ಇನ್ನೊಂದ್ಸರಿ ಗಾಡಿ ಇಳಿಯೋದು ಅಂದ್ಬಿಟ್ಟು ಎಲ್ಲ ಕೂಡ ಇಲ್ಲೇ ಮುಗಿಸ್ಕೊಂಡು ಹೋದ್ವಿ. ತುಂಬಾನೇ ಟೇಸ್ಟಿ ಆಗಿತ್ತು, ಸಖತ್ತಾಗಿತ್ತು ಫಿಶಸ್ ಎಲ್ಲ ಹೇಳ್ಬೇಕು ಅಂತ ಅಂದ್ರೆ. ನೀವು ಕೂಡ ಹೋಗಿ ಎಂಜಾಯ್ ಮಾಡ್ಬೋದು. ಮತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಫಿಶ್ ಗಳೆಲ್ಲ. ಈ ಕಡೆ KRS ಹತ್ರ ಸಖತ್ತಾಗಿ ಸಿಗುತ್ತೆ, ಹೋಗಿ ಟೇಸ್ಟ್ ಮಾಡಿ.
ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ. ನನ್ನ ಬರ್ಡೇ ಎಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ, ಫಿಶ್ ಎಲ್ಲ ತಿಂದ್ಬಿಟ್ಟು ಸಖತ್ ಎಂಜಾಯ್ ಮಾಡಿದ್ವಿ ಇವತ್ತಿನ ದಿನನ. ಹೇಗಿತ್ತು ಅಂತ ನೀವು ಹೇಳಿ. ನನ್ನ ತಂಗಿ ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ಲು, ಮತ್ತೆ ನೆಕ್ಸ್ಟ್ ಡೇ ನಮ್ಮ ಮನೆಯವ್ರು ಕೂಡ ಸೆಲೆಬ್ರೇಟ್ ಮಾಡಿರೋ ವಿಡಿಯೋಸ್ ಇದೆ. ನಾನು ಬೇಡ ನಾನು ಚಿಕ್ಕ ಪಾಪು ಅಲ್ಲ, ತುಂಬಾ ಸೆಲೆಬ್ರೇಟ್ ಮಾಡ್ಕೊಳಕ್ಕೆ ಅಷ್ಟೊಂದೆಲ್ಲ ಇಷ್ಟ ಆಗಲ್ಲ, ಇವಾಗ ಬೇಡ ಅಂತ ಹೇಳಿದ್ರು ಕೇಳಿಲ್ಲ. ಆ ವಿಡಿಯೋಸ್ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ನನ್ನ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನನ್ನ ತಂಗಿಯವ್ರು ಕೂಡ ಇವತ್ತು ಹೋಗ್ತಾ ಇದ್ದಾರೆ, ಅದಕ್ಕೋಸ್ಕರ ಡ್ರಾಪ್ ಮಾಡ್ಲಿಕ್ಕೆ ಬಂದಿದೀವಿ. ಪಾಪು ಯಾವಾಗ್ಲೂ ಇಲ್ಲಿ ಬಂದ್ರೆ ಅವಳಿಗೆ ಹೋಗಕ್ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಹತ್ಕೊಂಡೇ ಹೋಗ್ತಾಳೆ. ನಾವು ಕೂಡ ಅವಳು ಕೂಡ ಕರಾಟೆಗೆಲ್ಲ ಹೋಗೋದ್ರಿಂದ ಸಮಾಧಾನ ಮಾಡಿ ಕಳ್ಸಿದ್ವಿ.